ಈ ವಾರ ರೆಹಮಾನ್ ತಮ್ಮ ದೇಶಭಕ್ತಿಯನ್ನು ಪುನರ್ಘೋಷಿಸುವಂತೆ ಒಂದು ವಿಡಿಯೋ ಬಿಡುಗಡೆ ಮಾಡಲು ಒತ್ತಾಯಿಸಿದರು. ರೆಹಮಾನ್ ವಿಶ್ವಾದ್ಯಂತ ಅತ್ಯಂತ ಗುರುತಿಸಲ್ಪಟ್ಟ ಭಾರತೀಯ ಕಲಾವಿದರಲ್ಲಿ ಒಬ್ಬರು. ದಶಕಗಳ ಕಾಲ ಹರಡಿರುವ ಅವರ ಸಂಗೀತ ಯಾತ್ರೆ, ಅನೇಕ ಪ್ರಶಸ್ತಿಗಳು ಮತ್ತು ಅವರ ಭಾರತದ ಪ್ರತಿನಿಧಿಯಾಗಿ ನಿಂತ ಜಾಗ ಇವೆಲ್ಲವೂ ವಿವಾದಕ್ಕೆ ಅವಕಾಶವಿಲ್ಲದಷ್ಟು ಸ್ಪಷ್ಟವಾಗಿವೆ. ಭಾರತ ತನ್ನ ಸ್ವಾತಂತ್ರ್ಯದ 50ನೇ ವರ್ಷವನ್ನು ಆಚರಿಸಿದ್ದ ವೇಳೆ ರೆಹಮಾನ್ ವಂದೇ ಮಾತರಂಗಳನ್ನು ಒಗ್ಗೂಡಿಸುವ ಗೀತೆಯನ್ನಾಗಿ ಮರುಪರಿಶೀಲಿಸಿದರು. ಅದು ದೇಶಾದ್ಯಂತ ರಾಷ್ಟ್ರೀಯ ಹೆಮ್ಮೆಯ ಚಿಹ್ನೆಯಾಗಿ ಬಳಕೆಯಾಗುತ್ತದೆ. ಆದರೂ ಅವರು ಆನ್ಲೈನ್ ದ್ವೇಷ ಮತ್ತು ದಾಳಿಗಳ ಮೇಲೆ ಎದುರಿಸಬೇಕಾಯಿತು. ಇದು ಅವರ ಸಂಗೀತದ ಬಗ್ಗೆ ಅಲ್ಲ, ಚಿತ್ರಗಳ ಬಗ್ಗೆ ಅಲ್ಲ, ಕಲೆಯ ಬಗ್ಗೆ ಕೂಡ ಅಲ್ಲ. ಇದು ಒಂದೇ ಒಂದು ಪದದಿಂದ ಆರಂಭವಾಯಿತು: ಕಮ್ಯುನಲ್. BBC ಸಂದರ್ಶನವೊಂದರಲ್ಲಿ ಹಿಂದಿ ಚಿತ್ರೋದ್ಯಮ ಕಳೆದ 8 ವರ್ಷಗಳಲ್ಲಿ ತಮ್ಮ ಕೆಲಸ ಕಡಿಮೆಯಾಗಿರುವ ಕುರಿತು ಮಾತನಾಡುವಾಗ ರೆಹಮಾನ್ ಈ ಪದವನ್ನು ಬಳಸಿದರು. ಅವರು ಅದನ್ನು ಆರೋಪವಾಗಿ ಹೇಳಲಿಲ್ಲ, ತೀರ್ಮಾನವಾಗಿ ಹೇಳಲಿಲ್ಲ, ಬಟ್ ಚೈನೀಸ್ ಪ್ರೋವರ್ಬ್ ತರ ಅವರು ವಿವರಿಸಿದಂತೆ ಮಾತ್ರ ಉಲ್ಲೇಖಿಸಿದರು. ಆ ಒಂದು ಪದವೇ ಸಾಕಾಯಿತು. ಕ್ಷಣಕಾಲದಲ್ಲಿ ರೆಹಮಾನ್ ಬಾಲಿವುಡ್ಗೆ ಅವಮಾನ ಮಾಡಿದ್ದಾರೆ, ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿದ್ದಾರೆ ಎಂಬ ಆರೋಪಗಳು ಶುರುವಾಯಿತು. ಅವರ ಮುಸ್ಲಿಂ ಗುರುತು ಚರ್ಚೆ ಮತ್ತು ವಿವಾದದ ಕೇಂದ್ರ ಬಿಂದು ಆಯಿತು. ಇದೀಗ ಅವರ ದೇಶಭಕ್ತಿಯನ್ನೇ ಪ್ರಶ್ನಿಸಲಾಯಿತು. ಅವರ ಪುತ್ರಿಯರಾದ ಖದೀಜಾ ಮತ್ತು ರಹೀಮಾ ತಮ್ಮ ತಂದೆಯನ್ನು ರಕ್ಷಿಸಲು ಮುಂದಾಗಬೇಕಾಯಿತು. ಆದರೆ ಟೀಕೆಗಳು ಮತ್ತು ಹೇಳಿಕೆಗಳು ರೆಹಮಾನ್ ಹೇಳಿದ ಮಾತಿನ ಸತ್ಯತೆಯನ್ನು ಹಿಂಜರಿಕೆಯಿಂದ ದೃಢಪಡಿಸಿದಂತಾಯಿತು. ನಾನು ಸುದ್ದಿ ಮಂಟಪ ಜಸ್ಟ್ ಆಸ್ಕಿಂಗ್ ಎಂಬ ಕಾರ್ಯಕ್ರಮ. ಕೆಲವು ಪ್ರಶ್ನೆಗಳು ಬೇಗ ಕೇಳಲ್ಪಡುತ್ತವೆ, ಆದರೆ ಉತ್ತರಗಳು ಕೂಡ ಅಷ್ಟೇ ಬೇಗವಾಗಿ ಕಳೆದು ಹೋಗುತ್ತವೆ. ನಮ್ಮ ಕೆಲಸ ಪ್ರಶ್ನೆಗಳಿಗೆ ಸಮಯ ಕೊಟ್ಟು ಸಂದರ್ಭದೊಂದಿಗೆ ಉತ್ತರ ಹುಡುಕುವುದು ನಮ್ಮ ಕೆಲಸ. ನೀವು ನಮ್ಮ ನಿಯಮಿತ ವೀಕ್ಷಕರಾದರೆ ನಾವು ಕಠಿಣ ಪ್ರಶ್ನೆಗಳನ್ನು ಕೇಳುವುದರಲ್ಲಿ ಹಿಂಜರಿಯುವುದಿಲ್ಲ ಎಂದು ಸಂದೇಶ ಸಾರುತ್ತಾ, ಈ ಕೆಲಸ ನಿಮಗೆ ಮೌಲ್ಯವಾಗಿದ್ದರೆ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ, ಏಕೆಂದರೆ ಈ ಪ್ರಯತ್ನ ನಿಮ್ಮ ಮೇಲೆಯೇ ನಿಂತಿದೆ. BBC ಏಷ್ಯಾ ನೆಟ್ವರ್ಕ್ ಸಂದರ್ಶನದಲ್ಲಿ ಬಾಲಿವುಡ್ನಲ್ಲಿ ಪೂರ್ವಗ್ರಹವಿದೆಯೇ ಎಂದು ರೆಹಮಾನ್ಗೆ ಪ್ರಶ್ನಿಸಲಾಯಿತು. ಅವರು ದೂರುಗಳಿಂದ ಅಲ್ಲ, ಕೃತಜ್ಞತೆಯಿಂದ ಮಾತನಾಡಲು ಆರಂಭಿಸಿದರು. ಹಿಂದಿ ಚಿತ್ರೋದ್ಯಮದಲ್ಲಿ ತಮ್ಮ ಆರಂಭಿಕ ದಿನಗಳು, ಸ್ವಾಗತಿಸಲ್ಪಟ್ಟ ಅನುಭವ, ಅವಕಾಶಗಳಿಗೆ ಕೃತಜ್ಞತೆ ಇವೆಲ್ಲವನ್ನು ಅವರು ಸ್ಮರಿಸಿದರು. ನಂತರ ಬದಲಾವಣೆಯ ಬಗ್ಗೆ ಮಾತನಾಡಿದರು. ಅವರು ಬಾಲಿವುಡ್ ಕಮ್ಯುನಲ್ ಎಂದು ಆರೋಪಿಸಲಿಲ್ಲ, ಮುಸ್ಲಿಮರನ್ನು ಹೊರತುಪಡಿಸಲಾಗುತ್ತಿದೆ ಅಂತ ಹೇಳಲಿಲ್ಲ, ತಮ್ಮನ್ನು ಬಲಿ ಎಂದು ಚಿತ್ರಿಸಲಿಲ್ಲ. ಆದರೂ ಏಕಾಏಕಿ ಅವರು ತಮ್ಮನ್ನು ರೂಪಿಸಿದ ಉದ್ಯಮದ ಮೇಲೆಯೇ ದಾಳಿ ಮಾಡುವ ವ್ಯಕ್ತಿಯಂತೆ ಚಿತ್ರಿಸಲ್ಪಟ್ಟರು. ಅವಕಾಶಗಳಿಗೆ ಕೃತಜ್ಞತರಾಗಿಲ್ಲ ಎಂಬ ಭಾವ ಮೂಡಿಸಲಾಯಿತು. ಲೇಖಕಿ ಶೋಭಾ ಡೇ ರೆಹಮಾನ್ ಹೇಳಿಕೆಯನ್ನು ಅತ್ಯಂತ ಅಪಾಯಕಾರಿ ಟಿಪ್ಪಣಿ ಎಂದು ಬಣ್ಣಿಸಿದರು. ನಂತರ ಜಾವೇದ್ ಅಖ್ತರ್ ಹೇಳಿದರು, ಬಾಲಿವುಡ್ನಲ್ಲಿ ತಾವು ಯಾವತ್ತೂ ಸಾಂಪ್ರದಾಯಿಕ ಪೂರ್ವಾಗ್ರಹ ಅನುಭವಿಸಿಲ್ಲ, ಆದ್ದರಿಂದ ರೆಹಮಾನ್ ಅಭಿಪ್ರಾಯ ತಪ್ಪು ಎಂದು ಹೇಳಿದರು. ಅವರು ಮತ್ತೊಂದು ಕಾರಣವನ್ನು ನೀಡಿ, ರೆಹಮಾನ್ ಈಗ ತುಂಬ ದೊಡ್ಡವರು, ಭಯಭೀತರಾಗಿದ್ದಾರೆ ಅಂತ ಕಾಣಿಸುತ್ತೆ, ಆದ್ದರಿಂದ ನಿರ್ಮಾಪಕರು ಅವರನ್ನು ತಪ್ಪಿಸುತ್ತಿರಬಹುದು ಎಂದು ಹೇಳಿದರು. ನಾವು ನಟರ ಬಗ್ಗೆ ಹೀಗೆ ಹೇಳುವುದೇ, ಅಕ್ಷಯ್ ಕುಮಾರ್ ಅಥವಾ ರಣಬೀರ್ ಕಪೂರ್ ತುಂಬ ದೊಡ್ಡವರು ಅಂತ ಅವರಿಗೇನು ಅವಕಾಶಗಳು ಕಡಿಮೆ ಆಗಿವೆ? ಮುಸ್ಲಿಂ ಸೆಲೆಬ್ರಿಟಿಗಳು ಅನುಭವಿಸುವ ಒತ್ತಡವನ್ನು ಕಡೆಗಣಿಸುತ್ತದೆ. ಹೇಳುವ ಮಾತು, ಹೇಳುವ ವಿಧಾನ, ಬೆಂಬಲಿಸುವ ವಿಷಯ ಎಲ್ಲದಲ್ಲೂ ಎಚ್ಚರಿಕೆ ಇರಬೇಕು. ಶಾರುಖ್ ಖಾನ್ ತಮ್ಮ ಅಪಾರ ಪ್ರಭಾವವಿದ್ದರೂ ಕೂಡ ಬಹುತೇಕವಾಗಿ ರಾಜಕೀಯವಾಗಿ ಮೌನವಾಗಿರುವುದಕ್ಕೆ ಇದಕ್ಕೆ ಎಕ್ಸಾಂಪಲ್. ಅನೇಕ ಮುಸ್ಲಿಂ ನಟರು ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಇಮೇಜ್ ಅನ್ನು ಜಾಗೃತೆಯಿಂದ ನಿರ್ಮಿಸುತ್ತಾರೆ. ಭಾರತದಲ್ಲಿ ಮುಸ್ಲಿಂ ಆಗಿ ಪ್ರಸಿದ್ಧರಾಗಿರುವುದಕ್ಕೆ ಬೆಲೆ ಹೆಚ್ಚಾಗಿದೆಯೋ ಅಥವಾ ಕಡಿಮೆಯಾಗಿದೆಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಅತ್ಯಂತ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯೆ ಕೊಟ್ಟ ನಟಿ ಮತ್ತು BJP ನಾಯಕಿ ಕಂಗನಾ ರನೌತ್ ಅವರಿಂದ ಕೂಡ ಬಂತು. ಅವರು ರೆಹಮಾನ್ರನ್ನು ಪೂರ್ವಗ್ರಹಿ ಮತ್ತು ದ್ವೇಷಪೂರಿತ ಎಂದು ಕರೆದರು. ತಮ್ಮ ಚಿತ್ರ ಎಮರ್ಜೆನ್ಸಿಗೆ ರೆಹಮಾನ್ ಸಂಗೀತ ನೀಡಲು ನಿರಾಕರಿಸಿದ್ದು ಪ್ರಚಾರಾತ್ಮಕ ಚಿತ್ರ ಎಂದು ಕಾರಣ ಹೇಳಿದ್ದರು. ಅವರ ವೈಯಕ್ತಿಕ ಅಸಮಾಧಾನವನ್ನು ಬಳಸಿಕೊಂಡು ರೆಹಮಾನ್ ದೇಶಭಕ್ತಿಯನ್ನು ಪ್ರಶ್ನಿಸಿದರು. ರೆಹಮಾನ್ಗೆ ಬೆಂಬಲ ಕೂಡ ಬಂತು. ಗಾಯಕ ಹರಿಹರನ್, ಸಂಗೀತ ನಿರ್ದೇಶಕ ಲೂಯಿಸ್ ರೆಹಮಾನ್ ಬೆಂಬಲಕ್ಕೆ ನಿಂತವರು. BJPಗೆ ಸಂಬಂಧಿಸಿದ ನಟ ಪರೇಶ್ ರಾವಲ್ ರೆಹಮಾನ್ರನ್ನು ರಾಷ್ಟ್ರೀಯ ಸಂಪತ್ತು ಎಂದು ಕರೆದರು. ರೆಹಮಾನ್ ಪುತ್ರಿಯರು ಅಸಮ್ಮತಿ ಇರಬಹುದು, ಆದರೆ ಅವಮಾನ ಬೇಡ ಎಂದು ಮನವಿ ಮಾಡಿದರು. ಆದರೂ ದಾಳಿ ನಿಲ್ಲಲಿಲ್ಲ, ಅದು ಹೆಚ್ಚಾಯಿತು. ಅಂತಿಮವಾಗಿ ರೆಹಮಾನ್ ಪ್ರತಿಕ್ರಿಯಿಸಬೇಕಾಯಿತು. ರೆಹಮಾನ್ ಹೇಳಿಕೆಯ ಸಾರಾಂಶ: ಭಾರತ ನನ್ನ ಪ್ರೇರಣೆ, ನನ್ನ ಮನೆ, ನಾನು ಈ ದೇಶಕ್ಕೆ ಕೃತಜ್ಞತನು, ಸಂಗೀತದ ಮೂಲಕ ಸೇವೆ ಮಾಡುವುದೇ ನನ್ನ ಉದ್ದೇಶ, ಜೈ ಹಿಂದ್. ಬಟ್ ಅವರು ಕ್ಷಮೆ ಕೇಳಲಿಲ್ಲ, ಹೇಳಿಕೆಯನ್ನು ಹಿಂಪಡೆಯಲಿಲ್ಲ, ಆದರೆ ದೇಶಭಕ್ತಿಯನ್ನು ಮತ್ತೆ ಸಾಬೀತುಪಡಿಸಬೇಕಾಯಿತು. ಇಲ್ಲಿ ಒಪ್ಪದಿದ್ದಕ್ಕೆ ಅಥವಾ ಅಸಮ್ಮತಿಗೆ ಅವಕಾಶವೇ ಇರಲ್ಲ, ನಿಷ್ಠೆ ತೋರಿಸುವ ಒತ್ತಡ ಮಾತ್ರ ಇತ್ತು. ರೆಹಮಾನ್ ಹೇಳಿಕೆಯಲ್ಲಿ ತಪ್ಪೇನು ಅಥವಾ ಪ್ರಶ್ನೆ ಕೇಳಿದ್ದೇ ಸಮಸ್ಯೆ ಆಯಿತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಜಸ್ಟ್ ಆಸ್ಕಿಂಗ್.